ಆರ್ಚ್ ಕಾಣಿಸುತ್ತೆ ನೋಡಿ ಬರ್ಬೇಕಾದ್ರೆ ರೈಟ್ ಸೈಡ್ಗೆ. ಈ ಬೆಟ್ಟದ ಪಕ್ಕನೇ ಇರೋದು ದೇವಸ್ಥಾನ. ಸೊ ಈ ದೇವಸ್ಥಾನದ ಸುತ್ತ ಒಂದು ವ್ಯೂ ತೋರಿಸ್ತೀನಿ ನೋಡಿ ಹೇಗಿದೆ ಅಂತ. ಆಲ್ಮೋಸ್ಟ್ ಹತ್ತಿದ್ದೀವಿ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ಹೊಸ ವಿಡಿಯೋಗೆ ಸ್ವಾಗತ. ಸೊ ನಾವಿವತ್ತು ಹೋಗ್ತಾ ಇದ್ದೀವಿ ಆದಿಚುಂಚನಗಿರಿಗೆ. ಟೈಮ್ ಬಂದು ಆಲ್ಮೋಸ್ಟ್ 4 ಗಂಟೆ ಆಗಿದೆ. ಇವಾಗ ನೆಲಮಂಗಲ ಬಿಟ್ಟು ಮುಂದೆ ಬಂದಿದ್ದೀವಿ, ಲೆಫ್ಟ್ ತಗೊಂಡಿದ್ದೀವಿ ಕುಣಿಗಲ್ ರೋಡ್ಗೆ. ಸೊ ಆದಿಚುಂಚನಗಿರಿಗೆ ಹೋಗ್ಬಿಟ್ಟು ರಿಸೆಪ್ಷನ್ ಇದೆ ಅಲ್ಲಿ ಪಕ್ಕದಲ್ಲೇ, ನಿಯರಲ್ಲೇ. ಸೊ ಅಲ್ಲಿಗೆ ಹೋಗ್ತಾ ಇರೋದು ಮೇನ್ ಆಗಿ. ಹಂಗೆ ಆದಿಚುಂಚನಗಿರಿ ವಿಸಿಟ್ ಮಾಡೋಣ ಅಂತ. ಸೊ ಬಿಸಿಲು ಸ್ವಲ್ಪ ಜಾಸ್ತಿನೇ ಇದೆ. ರೋಡೆಲ್ಲ ಫುಲ್ ಆಲ್ಮೋಸ್ಟ್ ಖಾಲಿ ಇರೋದ್ರಿಂದ ಆರಾಮಾಗಿ ಹೋಗ್ಬೋದು, ಏನು ತೊಂದರೆ ಇಲ್ಲ. ಸೊ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇದೇ ಥರ ವಿಡಿಯೋಗಳು ಹಾಕ್ತಾ ಇರ್ತೀನಿ. ಪೂರ್ತಿ ವಿಡಿಯೋ ನೋಡಿ ಅಂತ ಹೇಳ್ತಾ ನಮ್ಮ ರೈಡ್ ಕಂಟಿನ್ಯೂ ಮಾಡೋಣ ಬನ್ನಿ. ಸೊ ಆದಿಚುಂಚನಗಿರಿ ಬಂದು ಬೆಂಗಳೂರಿಂದ 100-110 ಕಿಲೋಮೀಟರ್ ಇದೆ. ಸೊ ಆದಿಚುಂಚನಗಿರಿ ಬಂದು ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿಗೆ ಸೇರ್ಕೊಳ್ಳುತ್ತೆ. ಬಟ್ ರೂಟ್ ಬಂದು ಹಾಸನ್ ರೂಟ್ ಹೋಗ್ಬೋದು, ಮೈಸೂರು ರೂಟ್ ಹೋಗ್ಬೋದು. ಸೊ ಆದಿಚುಂಚನಗಿರಿಯಲ್ಲಿ ದೇವಸ್ಥಾನ ಮಠ ಎಲ್ಲ ನೋಡಿಕೊಂಡು ರಿಸೆಪ್ಷನ್ ಹೋಗಿದ್ದು ಮತ್ತೆ ನೈಟ್ ರಿಟರ್ನ್ ಬೆಂಗಳೂರು ಬರೋದು ಇವತ್ತೇನೆ. ಆದರೆ ಅಲ್ಲಿ ಮಾರ್ಕೊಂಡಲ್ಲಿ ಡ್ಯಾಮ್ ಇದೆ ಪಕ್ಕದಲ್ಲೇ, ಕವರ್ ಮಾಡ್ಬೋದು. ಬಟ್ ನೈಟ್ ಆಗೋಗಿರುತ್ತೆ, ಹೋಗೋಕ್ಕಾಗಲ್ಲ ಅನ್ಸುತ್ತೆ. ಸೊ ನೋಡಬೇಕು ಮಾರ್ಕೊಂಡಲ್ಲಿ ಡ್ಯಾಮು ನೆಕ್ಸ್ಟ್ ಟೈಮ್ಗೆ ಯಾವಾಗ ಕವರ್ ಮಾಡ್ಕೋಬೇಕು. ಇವಾಗ ಟೈಮ್ ಬಂದು 4 ಗಂಟೆ ಆಗಿರೋದ್ರಿಂದ ಆಲ್ಮೋಸ್ಟ್ ಒಂದು 5:30 ಅಷ್ಟೊಂದು ಹೋಗಿರ್ತೀವಿ. 1 ಅವರ್ ಮೇಲಾದರೂ ಬೇಕೇ ಬೇಕು. ಸೊ ಹಾಗೆ ಹಾಸನ್ ರೋಡ್ ಬರ್ತಾ ಇದ್ರೆ ರೈಟ್ ಸೈಡಲ್ಲಿ ಕಾಣಿಸುತ್ತೆ, ಬೋರ್ಡ್ ಹಾಕಿರ್ತಾರೆ ಆದಿಚುಂಚನಗಿರಿಗೆ ಅಂತ. ಅಲ್ಲೇ ರೈಟ್ ತಗೋಬೇಕು. ಸೊ ನೋಡ್ಬೋದು ಆದಿಚುಂಚನಗಿರಿ ಇಲ್ಲಿ ರೈಟ್ ತೊಗೊಂಡಿದ್ದೀವಿ. ಇದೊಂದು 5-6 ಕಿಲೋಮೀಟರ್ ಇದೆ ಅಷ್ಟೇ. ಟೈಮ್ ಬಂದು ಇವಾಗ 4:45 ಆಗಿದೆ. ಫುಲ್ಲು ರೋಡು ಸ್ವಲ್ಪ ಖಾಲಿ ಇತ್ತು. ಹಂಗೆ ಸ್ವಲ್ಪ ಬೇಗ ಬರೋಣ ಅಂದ್ಬಿಟ್ಟು ಫುಲ್ಲು 100-110 ಬಂದ್ಬಿಟ್ವಿ. ಸೊ ಆಲ್ಮೋಸ್ಟ್ ಒಂದು 3/4 ಅವರು 4 ಗಂಟೆಗೆ ಅಲ್ಲಿ ನೆಲಮಂಗಲ ಹತ್ರ ಇದ್ದಿದ್ದು. ಇವಾಗ 4:45 ಆಗಿದೆ ಅಷ್ಟೇ, 3/4 ಅವರು ಬಂದ್ಬಿಟ್ಟಿದ್ದೀವಿ. ಸೊ ನೋಡ್ಬೋದು ನೀವು, ರೋಡೆಲ್ಲ ಚೆನ್ನಾಗೇ ಇದೆ, ಆರಾಮಾಗಿ ಗಾಡಿ ಓಡಿಸ್ಬೋದು. ನಾನು ಆದಿಚುಂಚನಗಿರಿಗೆ ಚಿಕ್ಕ ವಯಸ್ಸಲ್ಲಿದ್ದಾಗ ಬಂದಿದ್ದೆ. ಮೋಸ್ಟ್ಲಿ ಒಂದು 6th to 7th ಸ್ಟ್ಯಾಂಡರ್ಡ್ ಇದ್ದೆ ಅನ್ಸುತ್ತೆ, ಅವಾಗ ಬಂದಿದ್ದು. ಅದಾದ್ಮೇಲೆ ಮತ್ತೆ ಇವಾಗಲೇ ಬರ್ತಾ ಇರೋದು. ಸೊ ನೋಡ್ಬೇಕು ಹೇಗಿದೆ ಅಂತ. ಸೊ ಇಲ್ಲಿ ರೈಟ್ ತಗೊಬೇಕು. ಬೋರ್ಡ್ ಏನು ಹಾಕಿಲ್ಲ, ಮ್ಯಾಪಲ್ಲಿ ನೋಡ್ಕೊಂಡು ಬನ್ನಿ. ಆರ್ಚ್ ಕಾಣಿಸುತ್ತೆ ನೋಡಿ ಬರ್ಬೇಕಾದ್ರೆ ರೈಟ್ ಸೈಡ್ಗೆ. ಸೊ ಫೈನಲಿ ಬಂದಿದ್ದೀವಿ ಆದಿಚುಂಚನಗಿರಿಗೆ. ಆದಿಚುಂಚನಗಿರಿಲಿ ಮಠ, ದೇವಸ್ಥಾನ, ಬೆಟ್ಟ ತುಂಬ ಪ್ಲೇಸಸ್ಗಳಿದೆ. ಸೊ ತೋರಿಸ್ತೀನಿ ಎಲ್ಲದನ್ನು. ನೋಡ್ಬೋದು ಫುಲ್ ದೊಡ್ಡ ಜಾಗ, ಬೆಟ್ಟ ಸುತ್ತ ಫುಲ್ ಡೆವಲಪ್ ಆಗಿದೆ ದೇವಸ್ಥಾನ. ಬೆಟ್ಟದ ಮೇಲಕ್ಕೆ ಹೋಗ್ಬಿಡುತ್ತೆ ಬೈಕೆ, ಕಾರು ಎಲ್ಲ ಆರಾಮಾಗಿ ಬರ್ಬೋದು. ಬೆಟ್ಟ ಹತ್ತಂಗೇನಿಲ್ಲ. ಸೊ ಅಲ್ಲಿ ನೋಡಿ ಎದುರುಗಡೆ ಬೆಟ್ಟದ ಮೇಲೆ ಯಾರೋ ಹೋಗಿದ್ದಾರೆ ಆಲ್ರೆಡಿ ಟಾಪಲ್ಲಿ. ಬೆಟ್ಟ ಹತ್ತಿ ಈ ಬೆಟ್ಟದ ಪಕ್ಕನೇ ಇರೋದು ದೇವಸ್ಥಾನ. ಸೊ ಬೈಕ್ ಪಾರ್ಕ್ ಮಾಡಿ ದೇವಸ್ಥಾನಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ನೋಡ್ಬೋದು ದೇವಸ್ಥಾನ ನಮ್ಮ ಮುಂದೆನೇ ಇದೆ. ಆ್ಯಂಡ್ ಇಲ್ಲಿ ಕನ್ಸ್ಟ್ರಕ್ಷನ್ಸ್ ಕೂಡ ನಡೀತಾ ಇದೆ ಸಿಕ್ಕಾಬಟ್ಟೆ, ನೋಡ್ಬೋದು ಕಲ್ಗಳೆಲ್ಲ. ಆ್ಯಂಡ್ ಬೈಕ್ ಪಾರ್ಕಿಂಗಿಗೆ ಯಾವುದೇ ಫೀಸ್ ಇಲ್ಲ. ಸೊ ಇದು ಬಂದು ಬಾಲಗಂಗಾಧರನಾಥ ಸ್ವಾಮೀಜಿಯವ್ರದ್ದು ಗದ್ದುಗೆ ಅಂದರೆ ಸಮಾಧಿ. ಸೊ ಎದುರುಗಡೆ ಏನು ನೋಡ್ತಾ ಇದ್ದೀರಾ, ಇದೇ ಆದಿಚುಂಚನಗಿರಿ ಶ್ರೀ ಕಾಲಭೈರವೇಶ್ವರ ದೇವಸ್ಥಾನ. ಸೊ ನಾವು ಬೈಕ್ ಹಿಂದೆ ಪಾರ್ಕ್ ಮಾಡಿರೋದ್ರಿಂದ ದೇವಸ್ಥಾನದ ಹಿಂದೆ ಇದ್ದೀವಿ. ನಾವು ದೇವಸ್ಥಾನದ ಮುಂದಕ್ಕೆ ನಡ್ಕೊಂಡು ಹೋಗ್ಬೇಕು. ಸೊ ತೋರಿಸ್ತೀನಿ ಬನ್ನಿ. ಸೊ ಎದುರುಗಡೆ ಏನು ನೋಡ್ತಾ ಇದ್ದೀರಾ, ಇದು ಆದಿಚುಂಚನಗಿರಿ ಪ್ರಸಾದ ನಿಲಯ. ಮಾರ್ನಿಂಗ್ ಒಂದು 5:30-6 ಗಂಟೆಯಿಂದ ನೈಟ್ 8-9 ಗಂಟೆವರೆಗೂ ಪ್ರಸಾದ ಇರುತ್ತೆ. ಸೊ ನಾವು ಸ್ವಲ್ಪ ಮುಂದೆ ಹೋಗಿ ಲೆಫ್ಟ್ ತೊಗೊಬೇಕು ದೇವಸ್ಥಾನದ ಎಂಟ್ರೆನ್ಸ್ಗೆ. ಸೊ ಈ ದೇವಸ್ಥಾನ ಬಂದು ಸುಮಾರು 2000 ವರ್ಷ ಇತಿಹಾಸ ಇದೆ. ತುಂಬ ಹಳೆಯ ದೇವಸ್ಥಾನ ಅಂತಲೇ ಹೇಳ್ಬೋದು. ಆ್ಯಂಡ್ ದೇವಸ್ಥಾನವೂ ಅಷ್ಟೇ ತುಂಬ ದೊಡ್ಡದು. ಸೊ ನೋಡ್ಬೋದು ದೇವಸ್ಥಾನದ ಮುಂದೆಗಡೆ ಬಂದಿದ್ದೀವಿ. ಸೊ ಒಳಗಡೆ ತೋರಿಸ್ತೀನಿ ಬನ್ನಿ ಹೇಗಿದೆ ಅಂತ. ಸೊ ಆಗಲೇ ಹೇಳಿದಾಗೆ ಇದು ಬಂದು ಕಾಲಭೈರವೇಶ್ವರ ದೇವಸ್ಥಾನ. ಸೊ ನೋಡ್ಬೋದು ದೇವಸ್ಥಾನದೊಳಗಡೆ ಸುಮಾರು ಜನ ಬಂದಿದ್ದಾರೆ ಆಲ್ರೆಡಿ. ಸೊ ದೇವಸ್ಥಾನದ ಎದುರುಗಡೆನೇ ನಿಮಗೆ ಬೆಟ್ಟ ಹತ್ತೋದಕ್ಕೆ ಮೆಟ್ಲು ಸಿಗುತ್ತೆ. ಮೆಟ್ಲು ಬಂದು ತುಂಬ ಏನಿಲ್ಲ, 100-150 ಮೆಟ್ಲಿದೆ ಅಷ್ಟೇ. ಒಂದು ಸ್ವಲ್ಪ ಹತ್ತಕ್ಕೆ ಸ್ಟಾರ್ಟ್ ಮಾಡ್ತಿದ್ದಂಗೆ ನಮಗೆ ಎಡಗಡೆ ಏಕಶಿಲಾ ಗಣೇಶನ ಮೂರ್ತಿ ಸಿಗುತ್ತೆ.
ಸೊ ನೋಡ್ಬೋದು ಎಷ್ಟು ದೊಡ್ಡ ಗಣೇಶನ ಮೂರ್ತಿ ಇದೆ ಅಂತ. ಆ್ಯಂಡ್ ಮೆಟ್ಲಂತೂ ತುಂಬ ದೊಡ್ಡದಾಗಿದೆ, ನೋಡ್ಬೋದು ನೀವು, ತುಂಬ ಸ್ಪೇಷಿಯಸ್ ಆಗಿದೆ, ಆರಾಮಾಗಿ ಹತ್ಕೊಂಡು ಹೋಗ್ಬೋದು. ಆ್ಯಂಡ್ ಬೆಟ್ಟ ಹತ್ಕೊಂಡು ಹೋಗ್ತಾ ನಮಗೆ ಸಿಕ್ಕಾಪಟ್ಟೆ ದೇವಸ್ಥಾನ ಸಿಗುತ್ತೆ ಆ್ಯಂಡ್ ನಂದಿ ಸಿಗುತ್ತೆ. ಸೊ ಬೆಟ್ಟ ಹತ್ಕೊಂಡು ಹೋಗ್ಬೇಕಾದ್ರೆ ದೊಡ್ಡ ದೊಡ್ಡ ದೇವಸ್ಥಾನನೂ ಸಿಗುತ್ತೆ, ಚಿಕ್ಕ ಚಿಕ್ಕ ದೇವಸ್ಥಾನನೂ ಸಿಗುತ್ತೆ. ಸೊ ನೋಡ್ಬೋದು ಎದುರುಗಡೆ ಒಂದು ಚಿಕ್ಕ ಗುಹೆ ಒಳಗಡೆ ದೇವಸ್ಥಾನ ಹೇಗಿದೆ ಅಂತ. ಸೊ ಈ ದೇವಸ್ಥಾನದ ಸುತ್ತ ಒಂದು ವ್ಯೂ ತೋರಿಸ್ತೀನಿ ನೋಡಿ ಹೇಗಿದೆ ಅಂತ. ಆಲ್ಮೋಸ್ಟ್ ಹತ್ತಿದ್ದೀವಿ. ಸೊ ಮೇಲಿಂದ ನೋಡಿ ದೇವಸ್ಥಾನ ಎಷ್ಟು ದೊಡ್ಡದಾಗಿದೆ, ಎಷ್ಟು ಚೆನ್ನಾಗಿದೆ. ಆ್ಯಂಡ್ ಸನ್ಸೆಟ್ ಟೈಮ್ ಕೂಡ ಆಗ್ತಾ ಇದೆ. ಸೊ ಆದಿಚುಂಚನಗಿರಿ ಎಲ್ಲ ನೋಡಿಕೊಂಡು ರಿಸೆಪ್ಷನ್ ಚೌಟ್ರಿ ಹತ್ರ ಬಂದರೆ, ಚೌಟ್ರಿ ಪಕ್ಕನೇ ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಸ್ಥಾನ. ಸೊ ಎನಿವೇ ಇಲ್ಲಿವರೆಗೂ ಬಂದಿದ್ದೀವಲ್ಲ, ಹಾಗೆ ದರ್ಶನ ಮಾಡೋಣ ಅಂತ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ನೋಡ್ಬೋದು ರೀಸೆಂಟಾಗಿ ಒಂದು 2 days ಬ್ಯಾಕು ಜಾತ್ರೆ ಆಗಿದೆ, ಫುಲ್ ಲೈಟಿಂಗ್ ಹಾಕಿದ್ದಾರೆ. ಸೊ ಜನನೂ ಅಷ್ಟೇ, ಜಾತ್ರೆ ಮುಗ್ದಿದ್ರೂ ಒಂದು ಸ್ವಲ್ಪ ಜನ ಬಂದಿದ್ದಾರೆ, ಇನ್ನೂ ಸ್ಟಿಲ್ ನಡೀತಾ ಇದೆ ಅನಿಸುತ್ತೆ ಜಾತ್ರೆ. ಸ್ವಲ್ಪ ಫುಲ್ ಹಾಡುಗೀಡೆಲ್ಲ ಹಾಕಿ ರಥ ಎಲ್ಲ ಹೋಗಿದೆ. ಸೊ ನೋಡ್ಬೋದು ದೇವಸ್ಥಾನ ಎದುರುಗಡೆ ಡೆಕೋರೇಷನ್ ಏನೋ ನಡೀತಾ ಇದೆ, 1 hour ದರ್ಶನ ಇಲ್ಲ ಅಂತ ಅಂದರು. ಸೊ ಈಚೆಯಿಂದನೇ ಕೈ ಮುಕ್ಕೊಂಡು ಬಂದ್ವಿ. ಸೊ ನೋಡ್ಬೋದು ದೇವಸ್ಥಾನದ ಸುತ್ತ ಯಾವ ಥರ ಲೈಟಿಂಗ್ ಎಲ್ಲ ಮಾಡಿದ್ದಾರೆ. ದೇವಸ್ಥಾನ ಚೆನ್ನಾಗಿದೆ, ಒಂಥರ ಫುಲ್ಲು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ನೆಕ್ಸ್ಟ್ ಯಾವಾಗ ನಾವು ಒಂದು ಸಲ ಬರಬೇಕು, ದರ್ಶನ ಮಾಡೋಕ್ಕಾಗಲಿಲ್ಲ. ಸೊ ನೋಡಿ ಯಾವುದೋ ರಥ ತೊಗೊಂಡು ಹೋಗ್ತಾ ಇದ್ದಾರೆ. ಸೊ ಇದಾಗಿತ್ತು ಇವತ್ತಿನ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.